ನಿನ್ನೆಯ ದಿವಸ ಗಂಡನಿಲ್ಲದ ಗಂಗವ್ವ ಹೆತ್ತಿರುವಂಥ ಗಂಡು ಮಗುವಿಗೆ ನಾಮಕರಣ ಕಾರ್ಯಕ್ರಮ ನಡೆದು ಹೋಗ್ತದೆ. ಚಿಣುಮಗೇರಿಯ ಗುರುಗಳಾಗಿರುವಂಥ ಮಹಂತ ಸ್ವಾಮಿಗಳ ಅಪ್ಪಣೆಯಂತೆ ಅವರ ಸಮ್ಮುಖದಲ್ಲಿ ಮಡಿವಾಳ ಅಂತ ನಾಮಕರಣ ಮಾಡ್ತಾರೆ, ಹೆಸರಿಡ್ತಾರೆ. ಈ ಪದವನ್ನ ಹೊತ್ತುಕೊಂಡಿರುವಂತಹ ಮಗುವನ್ನ ಮಡಿವಾಳನನ್ನ ತಾಯಿ ಗಂಗವ್ವ ಲಾಲನೆ ಪಾಲನೆ ಮಾಡುವುದರ ಮೂಲಕ ತನ್ನ ಮಮತೆಯ ಮಡಿಲಲ್ಲಿ ಹಾಕಿಕೊಂಡು ಬಿದಿಗಿಯ ಚಂದ್ರನಂತೆ ದಿನೇ ದಿನೇ ಬೆಳೆಸ್ತಾಳೆ. ಚನ್ನಬಸವಣ್ಣವರು, ಅವಿರಳ ಜ್ಞಾನಿ ಚನ್ನಬಸವಣ್ಣವರು ಒಂದು ಅಪರೂಪದ ವಚನ ಹೇಳ್ಕೊಂಡು ಬರ್ತಾರೆ. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡೊಡೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡೊಡೆ, ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವು ಇನ್ನಲಿಯದು. ಮೇಘಜಲವೆಲ್ಲ ಮುತ್ತಾದೊಡೆ, ಸಪ್ತ ಸಾಗರಗಳಿಗೆ ಉದಕವೆನ್ನಲಿಯದು. ಕೆಟ್ಟ ಜೀವಿ ನೆಟ್ಟನೆ ಶಿವಜ್ಞಾನಿಯಾದೊಡೆ, ಮುಂದೆ ಭವದ ಬಳ್ಳಿಗೆ ಬೀಜವೆನ್ನಲಿಯದು. ಕೂಡಲ ಚನ್ನ ಸಂಗಯ್ಯನಲ್ಲಿ ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ. ಯಾಕ ಎದುರು ಸಲುವಾಗಿ ಅಂದ್ರೆ ನಮಗೆಲ್ಲ ತಿಳಿಯಲಿ, ಮಹಾತ್ಮರ ಮಹತ್ವ ಹುಟ್ಟು ನಮಗೆ ಗೊತ್ತಾಗಲಿ ಅನ್ನೋದಕ್ಕನೇ ಈ ವಚನ. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡೊಡೆ, ಸ್ವರ್ಗ ಮರ್ತ್ಯ ಪಾತಾಳ. ನಾವೆಲ್ಲಿದ್ದೀವಿ ಇವತ್ತು ಅಂದ್ರೆ ಸ್ವರ್ಗದಲ್ಲಿಯೂ ಇಲ್ಲ, ಪಾತಾಳದಲ್ಲಿಯೂ ಇಲ್ಲ. ಪಾತಾಳ ಅಂದ್ರೆ ಕೆಳಗಡೆ, ಸ್ವರ್ಗ ಅಂದ್ರೆ ಮೇಲ್ಗಡೆ, ಅದರ ಮಧ್ಯದಲ್ಲಿ ಯಾವುದು ಅಂದ್ರೆ ಮರ್ತ್ಯಲೋಕ. ನಾವು ನೀವು ಇರೋದು ಎಲ್ಲಿ ಅಂದ್ರೆ ಯಾವ ಲೋಕದೊಳಗಂದ್ರೆ ಮರ್ತ್ಯಲೋಕ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇದು ಒಂದು ಅಪರೂಪದ ಕಮ್ಮಟ, ಗುಮ್ಮಟ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ. ಬಸವಣ್ಣವ್ರು ಹೇಳ್ತಾರೆ, ಎಲ್ಲಿ ಸಲ್ಲುವವರು? ಕೈನೂರೊಳಗ ಸಲ್ಲುವವರು ಸ್ವರ್ಗದಲ್ಲಿಯೂ ಕೈಲಾಸದಲ್ಲಿಯೂ ಸಲ್ಲುವರಯ್ಯ, ಭಗವಂತನಲ್ಲಿಯೂ ಸಲ್ಲುವರಯ್ಯ. ನಮ್ಮ ತಲೆಗೆ ಏನದ ಅಂದ್ರೆ ಸ್ವರ್ಗ ನರಕ. ಸ್ವರ್ಗ ನರಕ ಕೆಳಗೂ ಇಲ್ಲ, ಮ್ಯಾಲೂ ಇಲ್ಲ. ಅವು ಎರಡೂ ಎಲ್ಲಿ ನೋಡಕ್ ಸಿಗ್ತಾವಂದ್ರೆ ನಮ್ಮ ನಡಾವಳಿಕೆಯೊಳಗ, ದಿನದ ನಡಾವಳಿಕೆಯೊಳಗ ಸ್ವರ್ಗ ಮತ್ತು ನರಕ. ನರಕ ಬೇಕು ಅಂತ ಕಾಯಸಿದ್ರೆ ನೀವು ಕಣ್ಮುಂದ ಕಾಣಬಹುದು. ನಿತ್ಯ ನಿಮಗೆ ಸ್ವರ್ಗದ ಸುಖ ಬೇಕು ಅಂದ್ರೆ ನಿಮ್ಮ ದಿನಚರಿಯೊಳಗೆ ನೀವು ಕಾಣಬಹುದು. ಸ್ವರ್ಗ ಮತ್ತು ನರಕದ ಕಲ್ಪನೆ ಕಾಲ್ಪನಿಕ ಅಲ್ಲ. ನಮ್ಮ ದಿನಚರಿ ಒಳಗೆ ಅದನ್ನು ಕಣ್ಣಾರೆ ನಾವು ಕಾಣುವುದಕ್ಕೆ ಸಿಗುವಂತಹದ್ದು. ಅದಕ್ಕೆ ಚನ್ನಬಸವಣ್ಣವರಂತಾರೆ, ಈ ಕಾಣುವ ಬಯಲೆಲ್ಲ ಗಟ್ಟಿಯಾಗಿ ಬಿಡ್ತು ಅಂತಂದ್ರೆ ಮರ್ತಕ್ಕ, ಪಾತಾಳಕ್ಕ, ಸ್ವರ್ಗಕ್ಕೆ ಜಾಗ ಬೇಕಲ್ಲ. ಹಂಗಾಗುವುದಿಲ್ಲ. ಮೇಘ ಮೋಡದಿಂದ ಬರುವಂತ ಮಳೆಯ ನೀರು ಮುತ್ತಾಗಿಬಿಟ್ರೆ, 7 ಸಮುದ್ರಗಳಿಗೆ ನೀರು ಬೇಕಲ್ಲ, ಎಲ್ಲಿಯೂ ತರೋದು?
ಹುಟ್ಟಿದವರೆಲ್ಲ ಶರಣರಾದರೆ, ಮಹಾತ್ಮರಾದರೆ, ಸಂತರಾದರೆ ಮುಂದೆ ಭವದ ಬಳ್ಳಿಗೆ ಈ ಹುಟ್ಟು ಸಾವಿಗೆ ಕಾರಣರು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತಾರೆ. ಅಂತ ಕೋಟಿಗೊಬ್ಬ ಶರಣರ ಸಾಲಿನಲ್ಲಿ ಯಾರು ಹುಟ್ಟಿ ಬರ್ತಾರೆ ಅಂದರೆ ಮಡಿವಾಳಪ್ಪನವರು. ಹುಟ್ಟಿದವರೆಲ್ಲ ಮಡಿವಾಳಪ್ಪನವರು ಆಗುವುದಿಲ್ಲ, ಹುಟ್ಟಿದವರೆಲ್ಲ ಬಸವಣ್ಣವರು ಆಗುವುದಿಲ್ಲ, ಹುಟ್ಟಿದವರೆಲ್ಲ ಅಕ್ಕ ಮಹಾದೇವಿ, ನೀಲಮ್ಮ, ಗಂಗಮ್ಮ ಆಗುವುದಿಲ್ಲ. ಕುರಿ ಕಾಯೋರೆಲ್ಲ ಗೊಲ್ಲಾಳ ಆಗಕ್ಕೆ ಸಾಧ್ಯ ಏನು? ಕುರಿ ಕಾಯೋರೆಲ್ಲ ಮುಗುಳು ಕೊಡದ ಯಲ್ಲಾಲಿಂಗ ಮಹಾರಾಜರು ಆಗಕ್ಕೆ ಸಾಧ್ಯ ಏನು? ಕೋಟಿಗೊಬ್ಬ ಶರಣ ಅನ್ನಬೇಕಾದ್ರೆ ಹುಟ್ಟಿನಲ್ಲಿಯೂ ಕೂಡ ಬಹಳ ಮಹತ್ವ ಇರ್ತದೆ. ಈ ದಿಸೆಯಲ್ಲಿ ಹುಟ್ಟುಕೊಂಡಿರುವಂತಹ ಮಡಿವಾಳಪ್ಪನನ್ನ ತಾಯಿ ಗಂಗವ್ವ ಜವಾಬ್ದಾರಿ ಹೊತ್ತು ನಾಚಿಕೆ ಇಲ್ಲದೆ ತನ್ನ ಎದೆ ಹಾಲನ್ನು ಕುಡಿಸುವುದರ ಮೂಲಕ ಮಗನ ಜೋಪಾನ ಮಾಡ್ತಾಳೆ, ಬೆಳೆಸ್ತಾಳೆ. ಯಾವ ತಾಯಿ ಯಾವ ಮಗುವಿನನ್ನ ಹೆತ್ತಿರ್ತಾಳೆ ಆ ಮಗು ಸದೃಢವಾಗಿ ಬೆಳಿಬೇಕು ಅಂತಂದ್ರೆ ತಾಯಿ ಹಾಲನ್ನು ಕುಡಿಸಲೇಬೇಕು, ತನ್ನ ಎದೆ ಹಾಲನ್ನು ಕುಡಿಸಲೇಬೇಕು. ಹಾಲಿನೊಳಗ ಯಾವ ಹಾಲ ಪೌಷ್ಟಿಕ, ಯಾವ ಹಾಲು ನಾವು ಆಕಳ ಹಾಲು ಅನ್ಬೋದು, ಎಮ್ಮೆ ಹಾಲು ಅನ್ನಬಹುದು, ಕುರಿಯ ಹಾಲು ಅನ್ನಬಹುದು. ಮಕ್ಕಳು ಪೌಷ್ಟಿಕವಾಗಿ, ಸದೃಢವಾಗಿ, ಆರೋಗ್ಯಪೂರ್ವಕವಾಗಿ ಬೆಳಿಬೇಕು ಅಂತಂದ್ರೆ ಮಕ್ಕಳಿಗೆ ಕೊಡುವ ಹಾಲು ಯಾವುದು ಶ್ರೇಷ್ಠ ಅಂದ್ರೆ ಆಕಳ ಹಾಲಲ್ಲ, ಎಮ್ಮೆ ಹಾಲಲ್ಲ, ಕುರಿ ಹಾಲಲ್ಲ, ಪೌಡ್ರ್ ಹಾಲಲ್ಲ. ಯಾವ ಹಾಲು ಅಂತಂದ್ರೆ ತಾಯಿಯ ಎದೆ ಹಾಲು. ಹೆಂಗ ಕುಡಿಸ್ಬೇಕು ಅಂತ ಹೇಳ್ತಾರೆ ಅಂದ್ರೆ ನಾಚಿಕೆ ಇಲ್ಲದೆ, ಗೊತ್ತಾಯ್ತಿಲ್ಲ? ನಾಚಿಕೆ ಇಲ್ಲದೆ ಕುಡಿಸ್ಬೇಕಂತ. ಎಲ್ಲಿವರೆಗೆ ಎದೆಯೊಳಗೆ ಹಾಲಿರ್ತಾವೆ ಅಲ್ಲಿವರೆಗೆ ಹಿಂಗ ತನ್ನ ಮಗುವಿಗೆ, ಕೂಸಿಗೆ ಹಾಲು ಕುಡಿಸ್ಬೇಕು. ಹಿಂಗೊಂದು ಸಲ ಪ್ರಸಂಗ ನಡೆದು ಹೋಗ್ತದೆ. ಶಿವಾಜಿ ಮಹಾರಾಜನ ಹೆಸರು ನೀವು ಕೇಳಿರಬೇಕು. ಹೆಸರೇ ಛತ್ರಪತಿ ಶಿವಾಜಿ. ಮಹಾರಾಷ್ಟ್ರದೊಳಗ ದೇವರೇ. ಒಬ್ಬ ರಾಜನಾಗಿ ಪ್ರಜೆಗಳನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು ಅನ್ನೋದು ಛತ್ರಪತಿ ಶಿವಾಜಿ ಮಹಾರಾಜನಿಂದ ನಾವು ಕಲ್ಕೋಬೇಕು. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಆ ರಾಜ ಪೋಷಾಕವನ್ನು ಧರಿಸಿಕೊಂಡು ಹರಿತವಾದ ಖಡ್ಗವನ್ನು ಹಿಡಿದುಕೊಂಡು ರಣರಂಗಕ್ಕೆ ಇಳಿಬೇಕು ಅಂತಂದ್ರೆ ತಾಯಿಗೆ ನಮಸ್ಕಾರ ಮಾಡಿ ಹೋಗುವ ರೂಢಿ. ತಾಯಿ ಜೀಜಾಬಾಯಿಗೆ ನಮಸ್ಕಾರ ಮಾಡಿ ತಾಯಿಯ ಹರಿಕೆ ಹಾರೈಕೆಯನ್ನು ತಗೊಂಡು ಯುದ್ಧಕ್ಕೆ ಹೋಗ್ಬೇಕು. ಶಿವಾಜಿಗೆ ಸೋಲು ಅನ್ನೋದು ಗೊತ್ತಿರಲಿಲ್ಲ. ಎಂಥ ಪ್ರಸಂಗದಲ್ಲಿಯೂ ಗೆದ್ದುಕೊಂಡೇ ಬರುವಂಥ ಶೂರ ಧೀರ ಮಹಾಪರಾಕ್ರಮಿ. ಆ ದಿವಸ ಯುದ್ಧಕ್ಕೆ ಹೊರಟಿದ್ದಾನೆ. ತಾಯಿಗೆ ನಮಸ್ಕಾರ ಮಾಡಿ ಹೇಳುವಾಗ ತಾಯಿ ಒಂದು ಮಾತು ಹೇಳ್ತಾಳೆ, ಯುದ್ಧದೊಳಗ ಗೆದ್ದು ಬಂದಿದ್ದು ನನಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ನಿನ್ನ ಖಡ್ಗಕ್ಕೆ ಹತ್ತಿರುವಂಥ ರಕ್ತ ನನ್ನ ಪಾದಕ್ಕೆ ತಂದು ಮುಟ್ಟಿಸುವಂತ. ಆಯಿತು ಆಯಿತು ಅಂತ ತಾಯಿಯ ಮಾತನ್ನು ಎತ್ತುಕೊಂಡು ಖುಷಿಯೊಳಗ ರಣರಂಗದೊಳಗೆ ಇಳಿತಾನೆ. ಯುದ್ಧ ನಡೀತು, ಜಯ ಸಿಕ್ತು, ಬಂದ ಮನೆಗೆ.
ಮಗನ ಹಾದಿ ಕಾಯ್ತಿದ್ಲು ತಾಯಿ ಜೀಜಾಬಾಯಿ. ಬಂದು ರಕ್ತ ಪಾದಕ್ಕೆ ಹಚ್ಚಿ ಹೇಳುವಾಗ ಶಿವಾಜಿ ಮಹಾರಾಜನ ಕಣ್ಣಾಗ ನೀರು ಪಳಪಳ ಉದುರುತ್ತಿದ್ದು. ಕಣ್ಣೀರು ನೋಡಿ ಕೇಳ್ತಾಳೆ ತಾಯಿ, ಕಣ್ಣೀರು ಕಂಡ್ರೆ ವಿದ್ಯದೊಳಗೆ ಸೋತಂಗೆ ಕಾಣುತ್ತೆ, ಏನು ಎಂತು ಅಂತ ಕೇಳುವಾಗ ಶಿವಾಜಿ ಅಂತಾನೆ, ಇಲ್ಲ ನಿನ್ನ ಆಶೀರ್ವಾದ ಹೊತ್ಕೊಂಡು ಹೋದ್ಮೇಲೆ ನಾ ಗೆದ್ದುಕೊಂಡು ಬಂದಿನಿ. ಮತ್ತೆ ಯಾಕೆ ಕಳಾಕತ್ತಿ? ಯಾಕೂ ಇಲ್ಲ, ವಿದ್ಯದ ಮಧ್ಯದೊಳಗ ಯಾಕೋ ನನಗೆ ಎದಿ ನಡಗದಂಗಾಯ್ತು, ಯಾಕೋ ಒಂಚೂರು ಎದಿ ನಡಗದಂಗಾಯ್ತು, ಅದಕ್ಕೆ ಕಣ್ಣೀರು ಬಂದಾವ ಅನ್ನುವಂಥ ಮಾತು ಮಗ ಶಿವಾಜಿ ತಾಯಿ ಜೀಜಾಬಾಯಿ ಮುಂದೆ ಹೇಳುವಾಗ ಈ ಮಾತನ್ನ ಕೇಳಿಸಿಕೊಂಡಿರುವಂಥ ತಾಯಿ ಮಾತನಾಡದೆ ಮೌನಳಾಗಿ ತನ್ನ ಕೈಯನ್ನು ತಲೆಗೆ ಹಚ್ಚಿಕೊಂಡು ನೆನಪಿಸಿಕೊಳ್ತಾಳೆ. ಹೌದು ಮಗ, ವಿದ್ಯುದ ಮಧ್ಯದಲ್ಲಿ ನಿನ್ನ ಎದಿ ನಡಗಿದ್ದೇ ಖರೆ. ಯಾಕಂತ ಕೇಳುವಾಗ ಕೂಸಿರುವಾಗ, ಹಸುಗೂಸಿರುವಾಗ ತೊಟ್ಲಾಗ ಹಾಕಿ ಬೇರೆ ಕೆಲಸಕ್ಕೆ ಹೋಗಿದ್ದೆ. ಹಸುವಾಗಿ ಅಳುವಂಥ ಸಂದರ್ಭದಲ್ಲಿ ನಾ ಬರುವ ಪೂರ್ವದಲ್ಲಿ ನನ್ನ ಕೈ ಕೆಲಸ ಮಾಡುವಂಥ ದಾಸಿ ನಿನ್ನನ್ನು ಎತ್ತುಕೊಂಡು ತನ್ನ ಎದೆ ಹಾಲನ್ನು ಕುಡಿಸ್ತಾ ಇದ್ಲು. ಓಡಿ ಬಂದೆ, ನೀ ಕುಡಿದಿರುವಂಥ ಹಾಲು ಎರಡೂ ಕಾಲು ಹಿಡ್ಕೊಂಡು ನಾ ಕಕ್ಕಿಸ್ಬಿಟ್ಟೆ. ಬಹುಶಃ ಆ ದಾಸಿ ಎದೆ ಹಾಲು ಎಲ್ಲಿಯಾದರೂ ಸ್ವಲ್ಪ ಉಳಿದಿರಬೇಕು, ಅದಕ್ಕೆ ನಿನ್ನ ಎದೆ ನಡಗಿರಬೇಕು ಅನ್ನುವಂಥ ಮಾತು ನೆನಪಿಸ್ತಾಳೆ. ಬೀಜದಿಂದ ಹುಟ್ಟಿದ ವೃಕ್ಷ ಬೀಜವೇ ಹೋಲುವಂತೆ, ತಾಯಿಯಿಂದ ಹುಟ್ಟಿದ ಮಕ್ಕಳು ತಾಯಿಯನ್ನು ಹೋಲಬೇಕು ಅಂದ್ರೆ ಆ ತಾಯಿತನದ ಹಾಲು ಏನಿದೆಯಲ್ಲ, ನಾಚಿಕೆ ಇಲ್ಲದೆ ಮಕ್ಕಳಿಗೆ ಕುಡಿಸಬೇಕು. ಇವತ್ತಿನ ಕಲಿತ ಹೆಣ್ಣುಮಕ್ಕಳು, ಇವತ್ತಿನ ಕಲಿತ ಬಹಳಷ್ಟು ಹೆಣ್ಣುಮಕ್ಕಳು ಹಡಿಯುವ ಮಷೀನ್ ಆಗಿಬಿಟ್ಟಿದ್ದಾರೆ. ಕಾರಣ ಅಂದ್ರೆ ಹೆರಿಗೆ ಆದ್ಮೇಲೆ ಮಕ್ಕಳಿಗೆ ತಾಯಿಗೆ ಸಂಬಂಧ ಇಲ್ಲ. ದೊಡ್ಡ ದೊಡ್ಡ ಪಟ್ಟಣದೊಳಗಿನ ಸುದ್ದಿ ಹೇಳ್ತೀನಿ. ಆ ತಾಯಿತನ ತಂದೆತನ ಬರಬೇಕು ಅಂದ್ರೆ ತಾಯಿ ಮಕ್ಕಳ ಮಧ್ಯದಲ್ಲಿ ಆ ಸಂಬಂಧ ಉಳಿಬೇಕು, ಬೆಳಿಬೇಕು, ವೃದ್ಧಿ ಹೊಂದಬೇಕು. ಮುಖದ ಕಳೆ ಕುಂದುತ್ತದ ಅನ್ನುವಂಥ ದೃಷ್ಟಿಯಿಂದ ಸಾಮಾನ್ಯವಾಗಿ ಹೆತ್ತ ತಾಯಿಗಳು ತಮ್ಮ ಎದೆ ಹಾಲನ್ನು ಕುಡಿಸ್ತಾ ಇಲ್ಲ. ಮತ್ತು ಮಗು ಹೆಂಗೆ ಬೆಳಿಬೇಕು? ಬಾಟ್ಲ್ಯಾಗ ಹಾಲು ಹಾಕಿ, ಪೌಡ್ರ್ ಹಾಲು ಹಾಕಿ, ಮೆತ್ತನ ಬೂಚ್ ಅದಕ್ಕೆ ಸೇರಿಸಿ ಬಾಯಾಗಿಡೋದು. ಕೂಸುಗಳಿಗೆ ಏನು ಗೊತ್ತು? ಆ ಮೆತ್ತನ ಬೂಚ್ ಚೀಪ್ತದ, ಆ ಮೂಲಕ ಹಾಲು ಕುಡಿತಿರ್ತದೆ. ಹೇಳುವ ಉದ್ದೇಶ, ಮಕ್ಕಳು ಸದೃಢವಾಗಿ ಬೆಳಿಬೇಕು ಅಂದ್ರೆ ತಾಯಿ ಆದವಳು ತನ್ನ ಎದೆ ಹಾಲನ್ನು ಕುಡಿಸ್ಬೇಕು. ಆ ದಿಸೆಯಲ್ಲಿ ಗಂಗವ್ವ ಮಡಿವಾಳನನ್ನ ಬೆಳೆಸ್ತಾಳೆ. ಅಂಬೆಗಾಲ್ ಹಚ್ಚಿ ಆಡೋದು ಕಲಿತದ, ಗ್ವಾಡಿ ಹಚ್ಚಿ ನಡೆದಾಡೋದು ಕಲಿತದ, ಹಿಂಗನ್ನೋದ್ರಾಗನ ತೊದಲು ಮಾತಾಡೋದು ಕಲಿತದ. ಗಂಗವ್ವನ ಆ ಶಿವ ಸಂಸ್ಕಾರ, ಧರ್ಮ ದೇವರನ್ನ ನಂಬಿಕೊಂಡಿರುವಂಥ ಸದಾಚಾರ ಸಂಪನ್ನೆ ಗಂಗವ್ವನ ಆ ತಾಯಿತನ ಮಡಿವಾಳಪ್ಪನಲ್ಲಿ ಬಂದ್ಬಿಡ್ತದೆ. ಓಣಿ ಒಳಗ ಹುಡುಗರ ಜೊತೆ ಆಟ ಆಡ್ತಿರ್ತಾನೆ. ಓಣಿಯ ಗೆಳೆಯರ ಜೊತೆ ಪಾಠಕ್ಕೆ ಹೋಗ್ತಾನೆ. ತಾಯಿ ಹಾಗೆ ಹಾಡುವುದನ್ನ, ವಚನ ಹೇಳುವುದನ್ನ ಮಾಡ್ತಾನೆ. ಈ ಸಂದರ್ಭದಲ್ಲಿ ಊರೊಳಗಿರುವಂಥ ಸ್ವಾಮಿಗಳು, ಗುರುಬಸವ ಸ್ವಾಮಿಗಳು, ಅವ್ರ ಕಡೆ ತಾಯಿ ಗಂಗವ್ವ ಕರ್ಕೊಂಡು ಹೋಗ್ತಾಳೆ. ಆಗಿನ ಕಾಲದ ಶಾಲೆಗೆ ಗೌಟಿ ಶಾಲೆ ಅಂತ ಕರಿತಿದ್ರು. ಗಿಡದ ನೆರಳಿನಲ್ಲಿ, ಮಠ ಮಂದಿರಗಳಲ್ಲಿ, ಮಸೀದಿಗಳಲ್ಲಿ ಶಿಕ್ಷಣ ವಿದ್ಯೆ ನಡೀತಿತ್ತು. 10 ಹುಡುಗರ ಮಧ್ಯದಲ್ಲಿ ಗುರುಗಳಾದವರು ಪಾಠ ಮಾಡ್ತಿದ್ರು, ಹೇಳಿಕೊಡ್ತಿದ್ರು. ಮಡಿವಾಳಪ್ಪನವ್ರನ್ನ ಕರ್ಕೊಂಡು ಗಂಗವ್ವ ಹೋಗಿ ಗುರುಗಳಲ್ಲಿ ಕೇಳಿಕೊಂಡು ತಮ್ಮಲ್ಲಿರುವ ವಿದ್ಯೆಯನ್ನ, ಶಿಕ್ಷಣವನ್ನ ಎಲ್ಲ ಮಕ್ಕಳ ಜೊತೆ ನನ್ನ ಮಗನಿಗೆ ಕೊಡಬೇಕು. ಮಡಿವಾಳಪ್ಪ ಹೆಂಗ ಹುಟ್ಟದ? ಸ್ವತಃ ತಾಯಿ
ಡಾಣಾಡಂಗರವಾಗಿ ತನ್ನ ಹಾಡಿನ ಮೂಲಕ ಹೇಳಿದರೂ ಕೂಡ ಜನ ಮಾತಾಡೋದು ಬಿಡ್ತಿರ್ಲಿಲ್ಲ. ಪಾಠ ಹೇಳಿ ಕೊಡುವ ಗುರುಬಸವ ಸ್ವಾಮಿಗಳಿಗೂ ಕೂಡ ಇದು ಗೊತ್ತಾಗಿ ಎಲ್ಲ ಮಕ್ಕಳೊಂದಿಗೆ ನನ್ನ ಮಗನಿಗೂ ವಿದ್ಯೆ ಕೊಡುವಂತ ಸಂದರ್ಭದಲ್ಲಿ ನಿನ್ನ ಮಗನಿಗೆ ಹೆಂಗೆ ಕೊಡ್ಲೇವ ಅಂತಾನೆ. ಹೀಗುಟ್ಟಿರುವಂತ ನಿನ್ನ ಮಗನಿಗೂ ನಾ ಹೆಂಗೆ ಕೊಡ್ಲಿ? ಎಲ್ಲ ಮಕ್ಕಳಿಗೆ ಕೊಡುವ ವಿದ್ಯೆ ನಿನ್ನ ಮಗನಿಗೆ ಕೊಡಾಗ ನನಗೆ ಬಂದು ಕೇಳಿದ್ರೆ ನಾ ಏನು ಹೇಳಿ? ಬಿದನೂರಿನ ಪರಿಸ್ಥಿತಿ ಹಾಗೆ ಇತ್ತು. ಅವನಿಗೆ ವಿದ್ಯೆ ಕೊಡೋದಕ್ಕೂ ಕೂಡ ಗುರುಗಳು ಹಿಂದೇಟು ಹಾಕ್ತಾರೆ. ಅವಾಗ ಮಡಿವಾಳಪ್ಪನನ್ನ ಗುರುಗಳು ಕೇಳ್ತಾರೆ, ನಿಮ್ಮವ್ವ ಕರ್ಕೊಂಡು ಬಂದಾಳ ಖರೆ, ನಿನಗೆ ಯಾವ ವಿದ್ಯೆ ಬೇಕಪ್ಪ ಅಂತಾರೆ. ಎಲ್ಲ ಮಕ್ಕಳು ವಿದ್ಯೆ ಕಲಿಯಕ್ಕೆ ಬಂದಿದ್ದಾರ, ನನಗೆ ಯಾವ ವಿದ್ಯೆ ಬೇಕು ಅಂದಾಗ ಒಂದೇ ಮಾತು ಹೇಳ್ತಾನೆ ಮಡಿವಾಳಪ್ಪ, ನನಗೆ ಆ ವಿದ್ಯೆ ಈ ವಿದ್ಯೆ ಯಾವ ವಿದ್ಯೆ ಬೇಡ, ನೀ ಕೊಡೋದಾದ್ರೆ ನಾವು ಹೋಗಿ ನೀ ಆಗು ವಿದ್ಯೆ ಕೊಡುವಂತ. ನಾ ಹೋಗಿ ನೀ ಆಗು ವಿದ್ಯೆ. ಈ ವಿದ್ಯೆ ಕಲಿತ್ರೆ ಮನ್ಯಾಗ ಜಗಳ ಬರಂಗಿಲ್ಲ, ಓಣ್ಯಾಗ ಜಗಳ ಬರಂಗಿಲ್ಲ, ಊರಾಗ ಜಗಳ ಬರಂಗಿಲ್ಲ, ಮಂದ್ಯಾಗ ಜಗಳ ಬರಂಗಿಲ್ಲ. ಯಾವ ವಿದ್ಯೆ? ನಾ ಹೋಗಿ ನೀ ಆಗು ವಿದ್ಯೆ. ನಾ ನೀ ಈ ಎರಡು ಅಕ್ಷರಗಳು ಬಹುದೊಡ್ಡ ಕೆಲಸ ಮಾಡ್ತಾವೆ ಜೀವನದೊಳಗ. ಪ್ರತಿಯೊಬ್ಬರ ಜೀವನದೊಳಗ ಈ ಎರಡು ಅಕ್ಷರಗಳು ನಾವು ಅನುಸರಿಸಿದ್ದೇ ಆದರೆ, ಆಚರಣೆಯಲ್ಲಿ ತಂದಿದ್ದೇ ಆದರೆ, ನಮಗೆ ಪೊಲೀಸ್ ಸ್ಟೇಷನ್ ಬೇಡ, ವಕೀಲರು ಬೇಡ, ಕೋರ್ಟ ಕಚೇರಿ ಬೇಡ, ಹುಡುಗೋರು ಬೇಡ, ಕೊಡ್ಲಿ ಬೇಡ, ಕಾರ್ಪುಡಿ ಬೇಡ, ಹಗ್ಗ ಬೇಡ, ಗಾಸ್ಲೇಟ್ ಎಣ್ಣೆ ಬೇಡ, ತೊಗರಿ ಹೊಡಿಯು ಎಣ್ಣೆ ಬೇಡ. ಯಾವುದು ಅನುಸರಿಸಿದ್ರೆ ನಾ ಹೋಗಿ ನೀ, ನಾ ಮತ್ತು ನೀ, ನಾ ಬಿಡಬೇಕು, ನೀ ಹಿಡ್ಕೋಬೇಕು. ವಿರೂಪಾಕ್ಷ ಸ್ವಾಮಿಗಳು ಆ ಹುಡುಗನಿಗೆ ಮಡಿವಾಳನಿಗೆ ಕೇಳುವಂತ ಸಂದರ್ಭದಲ್ಲಿ ನಿನ್ನಿಂದ ನನಗೆ ಸಿಗಬೇಕು ಅಂತಂದ್ರೆ ನಾ ಹೋಗಿ ನೀ ಆಗು ವಿದ್ಯೆ. ನಿಮ್ಮ ಮನೆಯೊಳಗ ಅತ್ತಿ ಇದ್ರೆ, ಮಾವು ಇದ್ರೆ, ನಿಮಗೆ ಜೀವ ಮಾಡಬೇಕು, ಜೀವ ಮಾಡಬೇಕು ಅಂತಂದ್ರೆ ನೀ ಅನ್ಕೊಂತ ಹೋರಿ. ನೀ ಅನ್ಕೊಂತ ಅತ್ತಿಗೆ ಬಿಸಿ ಬಿಸಿ ರೊಟ್ಟಿ ಬೇಕು, ಹಂಚಿನ ರೊಟ್ಟಿ ಬೇಕು, ಕುಂತು ಉಣೋದು ಬೇಕು ಅಂತಂದ್ರೆ ಅತ್ತಿ ಆದವಳು, ಮಾವ ಆದವನು ಸೊಸೆಗೆ ಏನನ್ಬೇಕು, ಮಗನಿಗೆ ಏನನ್ಬೇಕು, ನೀ ಅನ್ಬೇಕು. ಎಲ್ಲ ನೀನೇ ಅನ್ಕೊಂಡು ಬಿಟ್ರೆ ನೀವೆಲ್ಲಿ ಕುಂತಿರ್ತೀರಿ ಅಲ್ಲೇ ಬಿಸಿ ರೊಟ್ಟಿ ಬರ್ತದೆ, ಹಂಚಿನ ರೊಟ್ಟಿ ಬರ್ತದೆ. ಅತ್ತಿ ಮಾವ ಅಣ್ಣ ತಮ್ಮರು ಬೇರೆ ಆಗ್ತಿದ್ರು. ಇತ್ತೀಚೆಗೆ ಯಾರ ಜೊತೆ ಬೇರೆ ಆಗೋದು ನೋಡೋದಂದ್ರೆ ತಂದಿ ಮಕ್ಕಳು. ನಿಮ್ಮೂರಾಗ ಏನು ಹಂಗೆ ಇರ್ಲಿಕ್ಕಿಲ್ಲ ಅಂತ ಅನಿಸ್ತು ನನಗೆ. ಇಲ್ಲಿ ಕೈನೂರಾಗ ತಂದಿ ಮಕ್ಕಳು ಬೇರೆ ಆಗುವಂಥ ಪರಿಸ್ಥಿತಿ. 24 ವರ್ಷ ಹೋಗ್ಯಾನಂತ. ಎಲ್ಲಿಗಿರಿ ಶ್ರೀಶೈಲಕ್ಕೆ ನಡ್ಕೊಂಡು 24 ವರ್ಷ. ತಾಯಿ ದವಾಖಾನೆಗೆ ಅಡ್ಮಿಟ್ ಆಗ್ಯಾಳ. ತಂದೆಗೆ ಮನ್ಯಾಗ ಕಣ್ಣು ಕಾಣ್ತಾ ಇಲ್ಲ, ಕುಂತ್ರು ಹೇಳಕ್ ಬರಲ್ಲ, ಎದ್ರು ಕೂಡಾಕ್ ಬರಲ್ಲ. ಇಂಥ ಸಂದರ್ಭದಲ್ಲಿ ಎಲ್ಲರ ಸಂಗಾಟ ಇವ ತಯಾರಾಗ್ಯಾನ. ಎಲ್ಲಿಗೆ? ಶ್ರೀಶೈಲಕ್ಕೆ ಪಾದಯಾತ್ರೆ ಒಳಗೆ. ಒಣೇನವ್ರು ಅಂತಾರ, ಅವಾಗ ಆರಾಮಿಲ್ಲ, ದವಾಖಾನೆಗೆ ಹಾಕಿದ್ವಿ, ಅಪ್ಪ ಮನ್ಯಾಗ ಮಲ್ಕೊಂಡಾನ. ಇಂಥದ್ರಾಗ ಶ್ರೀಶೈಲ ಪಾದಯಾತ್ರೆ ಏನಪ್ಪ? ಇಲ್ರಿ 24 ವರ್ಷ ಹೋಗ್ಯಾನಿ, ಈ ಸಲ ಹೋದ್ರೆ ಸುದ್ದಿ 25 ವರ್ಷ ಆಗ್ತದ, ನಾವು ಹೋಲೇಬೇಕು.
ದಡ್ಕೊಂಡು ಅಲ್ಲಿ ಹೋದರೆ ಮಲ್ಲಯ್ಯ ಸಿಗ್ತಾನೇನು. ಆ ಮಲ್ಲಯ್ಯನನ್ನು ಎಲ್ಲಿ ಕಾಣಬೇಕು ಅಂದರೆ ದವಾಖಾನೆಯಲ್ಲಿ ಹಾಕಿರುವಂಥ ತಾಯಿಯಲ್ಲಿ, ಮನೆಯಾಗಿರುವಂಥ ತಂದೆಯಲ್ಲಿ ಕಾಣಬೇಕು. ಅದಕ್ಕೆ ನಾ ಹೇಳೋ ಉದ್ದೇಶ ಅಂತಂದ್ರೆ, ನಾ ಅನ್ನೋದು ಜಗಳ ತರ್ತದ, ನೀ ಅನ್ನೋದು ನಮ್ಮನ್ನು ಎತ್ತಿ ಹಿಡಿತದ. ನೀ ಅನ್ನುವಂಥ ವಿದ್ಯೆಯನ್ನು ಕೊಡುವಂತ ಗುರುಗಳಲ್ಲಿ ಕೇಳಿಕೊಳ್ತಾರೆ. ಕಾರಣ ಅಂತಂದ್ರೆ ದಾಸರು, ಕನಕದಾಸರು ಅವ್ರಂಗ ಆಗಬೇಕು ಅಂತ ಬಯಸಿ ಒಬ್ಬ ಬಂದು ಕೇಳದ, ನಿಮ್ಮಂಗ ಆಗ್ಬೇಕಾಗ್ಯದ, ನಾ ಏನು ಮಾಡ್ಲಿ ಅಂತ. ನಿಮ್ಮಂಗ ಆಗ್ಬೇಕಾಗ್ಯದ, ನಾ ಏನು ಮಾಡ್ಲಿ ಅಂದ್ಗಳೇ ದಾಸರು ಅಂತಾರೆ, ಕನಕದಾಸರು ನನ್ನಂಗ ನೀ ಆಗಬೇಕು ಅಂದ್ರೆ ನಾ ಸತ್ತ ಮ್ಯಾಲ ಅಂದ್ರು. ನಾ ಸತ್ತ ಮ್ಯಾಲ ಇವ್ರು ಯಾವಾಗ ಸಹಿಬೇಕು, ನಾ ಯಾವಾಗ ಅವ್ರಂಗ ಆಗ್ಬೇಕು ಅಂತ ತಿಳಿದು ಸುಮ್ಮನೆ ಕುತ್ಕೊಂಡಿರುವಂತ ದಾಸರ ಮ್ಯಾಲ ಒಂದು ದೊಡ್ಡ ಕಲ್ಲು ತಂದು ಹಾಕದು. ಆ ಕಲ್ಲಿನಿಂದ ಪಾರಾಗಿ ಉಳಿತಾರೆ. ಹಿಂಗೆ ಯಾಕಪ್ಪ ಅಂದ್ರೆ, ನೀವ ಅಂದಿರಲ್ರಿ ನೀವು ಸತ್ತ ಮ್ಯಾಲ ನಿಮ್ಮಂಗೆ ಆಗ್ತದಂತ, ಅದಕ್ಕೆ ಸತ್ತು ಹೊಡೆದು ನಿಮ್ಮಂಗೆ ಆಗ್ಬೇಕಂತ ಮಾಡೀನಿ ಅಂದಾಗ ದಾಸರಂತಾರ, ನಾ ಅಂದ್ರೆ ನಾ ಸಾಯೋದಲ್ಲ, ನಿನ್ನಲ್ಲಿರುವಂಥ ನಾ ಅನ್ನುವಂಥ ಅಹಂಕಾರ ಮಮಕಾರ ಎಲ್ಲಿಯವರೆಗೆ ಸಾಯುವುದಿಲ್ಲ ಅಲ್ಲಿವರೆಗೂ ನನ್ನಂಗೆ ಆಗಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾ ಅನ್ನುವಂಥದ್ದು ಅಳದಾಗ ನೀ ಅನ್ನುವಂಥದ್ದು ತಾನೇ ಬರ್ತದ. ಆ ವಿದ್ಯೆಯನ್ನು ಕೊಡುವಂತ ತಿಳ್ಕೊಂಡು ಮಡಿವಾಳಪ್ಪ ಗುರುಗಳಲ್ಲಿ ಕೇಳ್ಕೊಳ್ತಾನೆ. ಆ ಗುರುಗಳ ಮುಖಾಂತರ ಎಷ್ಟು ಸಿಗ್ತದ ಅಷ್ಟು ವಿದ್ಯೆಯನ್ನು ಪಡಿತಾನೆ. ಇಂಥ ಮಡಿವಾಳಪ್ಪ ಹುಡುಗನಿರುವಾಗ ಓಣಿ ಒಳಗೆ ಆಟ ಆಡ್ತಿದ್ರು. ಆ ಆಟ ಈ ಆಟ ಆಡುವಂಥ ಸಂದರ್ಭದಲ್ಲಿ ಆ ದಿವಸ ಚಿನ್ನದಾಂಡದ ಆಟ.